ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ಹಿಂದಿಯಲ್ಲಿ FA2 ಪರೀಕ್ಷೆಯ ಈ ಒಂದು ಕ್ವಶನ್ ಪೇಪರ್ ಭಾಳ ಕಡೆ ಬರ್ತದೆ. ಸೊ ಅದಕ್ಕಾಗಿ ಇದನ್ನು ಕೊಡ್ತಾ ಇದ್ದೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ಕನ್ನಡದಲ್ಲಿ ಮತ್ತು ಸೈನ್ಸಲ್ಲಿ ಕ್ವಶನ್ ಪೇಪರನ್ನು ಹಾಕಿದ್ದೆ. ಇವಾಗ ಹಿಂದಿ ಇದೆ. ಸೊ ಬಾಕಿ ಎಲ್ಲ ವಿಷಯದಲ್ಲಿ ಕೂಡ ವಿಡಿಯೋಗಳನ್ನು ಹಾಕ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡ್ತಾ ಇರಿ. ಪ್ರತಿ ವಿಷಯದಲ್ಲಿ ನಿಮಗೆ 2 ರಿಂದ 3 ಪ್ರಶ್ನೆ ಪತ್ರಿಕೆಗಳು ಏನಾಗ್ತವೆ ಅಂತಂದರೆ ಸಿಗ್ತವೆ. ಖಂಡಿತವಾಗಿ ಪ್ರಶ್ನೆಗಳು ನಿಮಗೆ ರಿಪೀಟ್ ಆಗೇ ಆಗ್ತವೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಎಲ್ಲ ಕಡೆ ಬರ್ತಕ್ಕಂಥದ್ದು ಕಾರಣದಿಂದ ಇದನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಬಹು ಆಯ್ಕೆ ಪ್ರಶ್ನೆಗಳನ್ನು 2 ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್, ಪೌಫಟ್ನ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಪೌಫಟ್ನ ಅಂತಕ್ಕಂಥ ಮುಹಾವರೆಯ ಅರ್ಥ ಏನಪ್ಪ ಅಂದರೆ ಪ್ರಭಾತ್ ಹೋನ, ಬೆಳಗಾಗು ಅಂತ ಅರ್ಥ. ಪ್ರಶ್ನೆ 2, ಗರೀಬ್ ಶಬ್ದ ಕಾ ವಿಲೋಮ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ಗರೀಬ್ ಅಂತಕ್ಕಂಥ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಅಮೀರ್ ಈಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತೆ ಕೂಡ 2 ಇತ್ತು. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಒಟ್ಟು 2 ಪ್ರಶ್ನೆ 2 ಅಂಕ. ದಯಾ ಧರ್ಮ ಕಾ ಮೂಲ ಅಂತ ಕೇಳಿದ್ದಾರೆ. ಪಾಪ ಡ್ಯಾಶ್ ಅಂತ ಇದೆ. ಸೊ ದಯೆ ಧರ್ಮದ ಮೂಲ ಆದರೆ ಪಾಪ ಅಂತಕ್ಕಂಥದ್ದು ಅಭಿಮಾನ ಅಂದರೆ ಅಹಂಕಾರಕ್ಕೆ ಕಾರಣ ಅಂತ ನೀವೇನು ಮಾಡಬೇಕು, ಬರಿಬೇಕು. ಪ್ರಶ್ನೆ 4, ಕಂಪ್ಯೂಟರ್ಗೆ ಸಂಗಣಕ ಯಂತ್ರ ಅಂತ ಕರೀತಾರೆ ಹಿಂದಿಯಲ್ಲಿ. ಅದೇ ಥರ ಇಂಟರ್ನೆಟ್ಗೆ ಏನಂತ ಕರೀತಾರೆ ಅಂತ ಇತ್ತು. ಸೊ ಕಂಪ್ಯೂಟರ್ಗೆ ಸಂಗಣಕ ಯಂತ್ರ ಅಂತ ಕರೆದ್ರೆ ಇಂಟರ್ನೆಟ್ಗೆ ಏನಂತ ಕರೀತಾರೆ, ಅಂತರ್ಜಾಲ ಅಂತ ಕರೆಯೋದು. ಇನ್ನು ಒಟ್ಟು ಮುಂದಿನ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ನಿಮಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಿಮಗೆ 2 ಕ್ವಶನ್ಸ್ ಇದ್ದಾವೆ. ಈಚ ಕ್ವಶನ್ನ ಕ್ಯಾರಿ 1 ಮಾರ್ಕು, 2 ಕ್ವಶನ್ 2 ಮಾರ್ಕ್. ಕಲಾಂಜಿ ಕೆ ಅಂತರಂಗ ಮಿತ್ರ ಕೌಂತೆ ಅಂತ ಕೇಳಿದ್ದಾರೆ. ಕಲಾಂಜಿ ಅವರ ಒಂದು ನೆಚ್ಚಿನ ಗೆಳೆಯ ಯಾರಪ್ಪ ಅಂತಂದರೆ ಅಹ್ಮದ್ ಜಲಾಲುದ್ದೀನ್ ಇಸ್ ದ ರೈಟ್ ಆನ್ಸರ್. ಇನ್ನು ಪ್ರಶ್ನೆ 6ಕ್ಕೆ ಬರೋಣ. ಮುಖ್ಯ ಕೋ ಕಿಸ್ಕೆ ಸಮಾನ್ ರಹನಾ ಚಾಹಿಯೆ ಅಂತ ಕೇಳಿದ್ದಾರೆ. ನಾಯಕ ಅನ್ನೋರು ಯಾವುದರ ಸಮಾನ ಇರಬೇಕು ಅಂತ ಕೇಳಿದ್ದಾರೆ. ಮೂಹಕ್ಕೆ ಸಮಾನ ಅಂತ ಇದೆ. ಬಾಯಿಯ ಸಮಾನವಾಗಿ ಏನಾಗಬೇಕು ಅಂದರೆ ನಾಯಕರು ಇರಬೇಕು ಅನ್ನೋದು ತುಳಸಿದಾಸರವರು ಹೇಳಿರೋದು. ಇನ್ನು ಮುಂದಿನ ಪ್ರಶ್ನೆಗಳು 2 ಅಂಕದ 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 2 ಪ್ರಶ್ನೆ 4 ಅಂಕ ಇದೆ. ಎಸ್, कलाम जी का बचपन बहुत ही निश्चिंत था और सादगी में बीतने के कारण लिखिए ಅಂತ ಕೇಳಿದ್ದಾರೆ. ಸೊ ಕಲಾಂ ಅವರ ಜೀವನ ತುಂಬಾ ಒಂದು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ, कलाम के पिता आडंबरहीन व्यक्ति थे, सभी अनावश्यक और ऐशो आराम वाली चीज़ों से दूर रहते थे. ओके, पर घर में सभी आवश्यक चीज़ें समुचित मात्रा में सुलभता से उपलब्ध थी. ವಾಸ್ತವ ಮೇ ಕಲಾಂ ಕಾ ಬಚ್ಪನ್ ಬಹುತ್ ಹಿ ನಿಶ್ಚಿಂತತಾ ಅವ್ರ ಸಾದಗಿ ಮೇ ಬೀತಾ ಅಂತ ಇದೆ. ಅಂದರೆ ಕಲಾಂ ಅವರ ತಂದೆ ಏನಪ್ಪ ಅಂದರೆ ಆಡಂಬರಹೀನ ವ್ಯಕ್ತಿ. ಓಕೆ, ಆದರೆ ಸಭಿ ಅನಾವಶ್ಯಕ ಅವ್ರ ಐಶೋ ಆರಾಮ್ ವಾಲಿ ಚೀಜೋನ್ಸೆ ದೂರ रहते. ಎಲ್ಲ ವಿಧದ ಒಂದು ಅನಾವಶ್ಯಕ ಮತ್ತು ಈ ವೈಭವಯುತವಾಗಿರ್ತಕ್ಕಂಥ ಜೀವನ, ಆಡಂಬರದ ಜೀವನವನ್ನು ನಡೆಸಲಿಕ್ಕಿರ್ತಕ್ಕಂಥ ವಸ್ತುಗಳಿಂದ ದೂರ ಇರ್ತಿದ್ರು. ಆದರೆ ಘರ್ ಮೇ ಸಭಿ ಅವಶ್ಯಕ ಚೀಜೆ, ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಅವಶ್ಯಕ ಇದಾವಲ್ಲ ಅವೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ ಸುಲಭತಾಸೆ, ಸರಳವಾಗಿ ಮತ್ತು ಸುಲಭವಾಗಿ ಸಿಗುವ ಹಾಗೆ ಎಲ್ಲ ಮನೆಯಲ್ಲಿ ವ್ಯವಸ್ಥೆಯನ್ನು ಮಾಡಿದರು. ಸೊ ಭೌತಿಕ ಮತ್ತು ಭಾವನಾತ್ಮಕ ಎರಡೂ ದೃಷ್ಟಿಯಿಂದ ಕಲಾಂನ ಜೀವನ ಏನಾಯ್ತಪ್ಪ ಅಂದರೆ ನಿಶ್ಚಿಂತತೆ ಮತ್ತು ಸಾದಗಿ ಅಂದರೆ ನಿಶ್ಚಿಂತತೆ ಮತ್ತು ಸರಳತೆಯಿಂದ ಕಳೆಯಿತು ಅಂತ ಹೇಳಿದ್ದಾರೆ. ಇನ್ನು ವ್ಯಾಪಾರ ಅವ್ರ ಬ್ಯಾಂಕಿಂಗ್ ಮೇ ಇಂಟರ್ನೆಟ್ ಸೇ ಕ್ಯಾ ಮದತ್ ಮಿಲ್ತಿ ಹೇ ಅಂತ ಕೇಳಿದ್ದಾರೆ. ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಲಾಭ ಕೇಳಿದ್ದಾರೆ. ಎಸ್, ಇಲ್ಲಿ ಏನು ಬರೀಬೇಕಂದ್ರೆ ಇಂಟರ್ನೆಟ್ಗೆ ದ್ವಾರ ಘರ್ ಬೇಟೆ ಬೇಟೆ ಖರೀದಾರಿ ಕರ್ ಸಕ್ತೆ ಹೇ. ಇಂಟರ್ನೆಟ್ನ ಸಹಾಯದಿಂದ ಮನೆಯಲ್ಲೇ ಕುಳಿತುಕೊಂಡು ನಾವೇನು ಮಾಡ್ಬೋದಪ್ಪ ಅಂದರೆ ವ್ಯಾಪಾರ ಮಾಡ್ಬೋದು. ಕೊಯ್ ಬಿ ಬಿಲ್ ಭರ್ ಸಕ್ತೆ ಹೇ, ಯಾವುದೂ ಬಿಲ್ಗಳನ್ನು ತುಂಬಬಹುದು. ಇಂಟರ್ನೆಟ್ ಬ್ಯಾಂಕಿಂಗ್ ದ್ವಾರ ದುನಿಯಾಕ್ಕೆ ಕಿಸಿ ಬಿ ಜಗಹ ಪರ್ ಚಾಹೆ ಜಿತನಿ ಬಿ ರಕಮ್ ಭೇಜಿ ಜಾ ಸಕ್ತಿ ಹೇ. ಇಂಟರ್ನೆಟ್ನ ಸಹಾಯದಿಂದ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಎಷ್ಟು ಬೇಕಾದಷ್ಟು ಹಣವನ್ನು ನಾವೇನು ಮಾಡ್ಬೋದಪ್ಪ ಅಂತಂದರೆ ಕಳಿಸ್ಬೋದು ಅನ್ನೋದನ್ನು ಏನು ಮಾಡಿದ್ದಾರೆ ಇಲ್ಲಿ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಬರುವ. ಸೊ ಮುಂದಿನ ಪ್ರಶ್ನೆ 3 ಅಂಕದ 2 ಇದ್ದಾವೆ. ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ಗೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಇದು ಇಂಟರ್ನೆಟ್ ಕ್ರಾಂತಿ ಪಾಠದ ಒಂದು ವಾಕ್ಯ ಇತ್ತು, ವೆರಿ ಮೋಸ್ಟ್ ಇದೆ. ಎಸ್, ಏನು ಹೇಳಿದ್ದಾರೆ ಅಂದರೆ वीडियो कॉन्फ्रेंस द्वारा एक जगह बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही कमरे में बैठकर विभिन्न देशों में रहने वाले लोगों के साथ विचार विनिमय कर सकते हैं. ಸೊ ವಿಡಿಯೋ ಕಾನ್ಫರೆನ್ಸ್ಗೆ ಕಾಲ್ಪನಿಕ ಸಭಾಗಾರ ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಬೇರೆ ದೇಶದ ಪ್ರತಿನಿಧಿಗಳ ಸಹಾಯದಿಂದ ನಾವೇನು ಮಾಡ್ಬೋದು,
ದೂರದರ್ಶನದ 8 ಪರದೆಗಳ ಸಹಾಯದಿಂದ ವಿಚಾರ ವಿನಿಮಯವನ್ನು ಮಾಡಬಹುದು. ಆಮೇಲೆ ಒಂದೇ ಕೋಣೆಯಲ್ಲಿ ಕುಳಿತುಕೊಂಡು ನಾವು ಬೇರೆ ದೇಶದಲ್ಲಿರ್ತಕ್ಕಂಥ ಜನರ ಜೊತೆ ವಿಚಾರ ವಿನಿಮಯವನ್ನು ಮಾಡಬಹುದು ಅನ್ನೋದನ್ನು ನೀವೇನು ಮಾಡಬೇಕು, ಬರಿಬೇಕು. ಇನ್ನು ಒಂದು ದೋಹಾದ ಭಾವಾರ್ಥ ಕೇಳಿದ್ದಾರೆ. ಸೊ ಅದು ತುಳಸಿಕೆ ದೋಹೆದಿಂದ ಥರ್ಡ್ ದೋಹಾ ಇತ್ತು. ಯಾವುದು ಥರ್ಡ್ ಅಲ್ಲ, ಇದು ಲಾಸ್ಟ್ ಇದೆ, 5ನೇ ದೋಹಾ. ರಾಮನಾಮಮನಿ ದೀಪದರು ಜೀಹ ದೇಹರಿ ದ್ವಾರ ತುಳಸಿ ಬೀತರ ಬಾಹಿರೋ ಜೋ ಚಾಹಸಿ ಉಜಿಯಾರ. ಅಂದರೆ ಸೊ ಫಸ್ಟ್ ನೀವು ಆಯ್ಕೆ ಬರಿತೀರಿ. ಅದರ ಏನಿದೆ ಪ್ರಸ್ತುತ ಪಂಕ್ತಿಯ ಗೋಸ್ವಾಮಿ ತುಳಸಿದಾಸ್ ದ್ವಾರ ಲಿಖಿ ತುಳಸಿ ಕೆ ದೋಹೆ ಸೆ ಲಿಯಾ ಗಯಾ ಹೇ. ಓಕೆ, ಇಲ್ಲಿ ರಾಮನಾಮದ ಮಹತ್ವದ ಬಗ್ಗೆ ಏನು ಮಾಡಿದ್ದಾರೆ ಈ ದೋಹಾದಲ್ಲಿ ಹೇಳಿದ್ದಾರೆ. तुलसीदास कहते हैं कि जिस तरह देहरी पर दिया रखने से घर के भीतर तथा आंगन में ಪ್ರಕಾಶ ಫೈಲ್ತಾ ಹೇ. ಸೊ ಯಾವ ಥರ ಮನೆಯ ಬಾಗಿಲಿನ ಮೇಲೆ ಒಂದು ದೀಪವನ್ನು ಇಟ್ಟಿದಾಗ ಅದರ ಬೆಳಕು ಕೋಣೆಯ ಒಳಗೆ ಮತ್ತು ಹೊರಗಡೆ ಬೀಳುತ್ತದೆ. ಉಸಿ ತರಹ ರಾಮನಾಮ ಜಪನೆ ಸೆ ಮಾನವ್ ಕಿ ಆಂತರಿಕ और ಬಾಹ್ಯ ಶುದ್ಧಿ ಹೋತಿ. ಅದೇ ಥರ ಮನುಷ್ಯ ತನ್ನ ನಾಲಿಗೆ ಮೇಲೆ ರಾಮನನ್ನು ಜಪಿಸಿದ್ದೇ ಆದರೆ ಸೊ ಮನುಷ್ಯನ ಆಂತರಿಕ ಶುದ್ಧಿ ಮತ್ತು ಬಾಹ್ಯ ಶುದ್ಧಿ ಆಗ್ತದೆ ಅಂತಕ್ಕಂಥದ್ದು ಯಾರ್ದು ಎಸ್ ಗೋಸ್ವಾಮಿ ತುಳಸಿದಾಸ್ರವರ ಒಂದು ಆಶಯ ಇತ್ತು. ಇನ್ನು ಲಾಸ್ಟ್ 4 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಕೈಸೆ ಅಂತ ಕೇಳಿದರೆ ಇದು ಮೋಸ್ಟ್ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್ ಏನು ಬರಿಬಹುದಾಗಿತ್ತಂದ್ರೆ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ವಹ ಸ್ವಾಭಿಮಾನಿ ಅಪ್ನೆ ಸೆ ಬನಿ ಕಾರ್ಯೋं को करता थे छोटी छोटी चीज़ों से बेचता है पंडित राजकिशोर को मुफ्त में दिए पैसे को भीख समझता है बसंत के होश आने पर अपने भाई को राजकिशोर के 14.5 आने लौटाने को भेजता है. इन गुणों से पता चलता है कि बसंत एक ईमानदार लड़का है ಅನ್ನೋ ಪಾಯಿಂಟ್ಸನ್ನು ಬರೀರಿ. ನಿಮಗೆ ಯಾವುದು ಸರಳ ಇದೆ ಅನಿಸುತ್ತಲ್ಲ ಅದನ್ನು ಬರೀರಿ. 2ಕ್ಕೆ 2 ಬ್ಯಾಟ್ ಮಾಡ್ಕೊಂಡು ಹೋಗಿ. ಕೆಲವು ಸರಿ ಆಯ್ಕೆಯಲ್ಲೂ ಕೊಡ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಸಹಿತ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. राजकिशोर के मानवीय व्यवहार का परिचय दीजिए ಅಂತ ಇದೆ. पंडित राजकिशोर मजदूरों के नेता थे. वह किशनगंज में रहते थे. गरीबों और मजदूरों के प्रति सहानुभूति दिखाने वाले व्यक्ति थे. बसंत को सहायता करने की दृष्टि से एक छलनी खरीदते हैं. बसंत के मोटार दुर्घटना का समाचार सुनते ही तुरंत उसके घर पहुंचते हैं. बसंत का इलाज कराने के लिए डॉक्टर को बुलाते हैं ಅಂತಕ್ಕಂಥ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ ಒಂದು FA2ಗೆ ಇರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಸೊ ಮತ್ತೆ ಭಾಳಷ್ಟು ಕ್ವಶನ್ ಪೇಪರ್ಗಳನ್ನು ನಾನು ಹಾಕ್ತೀನಿ. ಆಮೇಲೆ ಈ ಪಾಠಗಳ ಪ್ರಶ್ನೋತ್ತರಗಳನ್ನು ನೀವು ಇನ್ನೂ ಓದದೇ ಇದ್ದರೆ ಸೊ ಖಂಡಿತವಾಗಿ ನೀವೇನು ಮಾಡಿ ಅಂತಂದರೆ SSLC ಹಿಂದಿ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದರೆ ಸಾಕು. ಖಂಡಿತವಾಗಿ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಏನಾಗ್ತಾವಪ್ಪ ಅಂದರೆ ಸಿಗ್ತಾವೆ. ಸೊ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ. ಸೊ ಬಾಕಿ ಎಲ್ಲ ವಿಷಯಗಳಲ್ಲಿ ಈ ಸರಿ ನಾವು ಇಂಗ್ಲೀಷ್ ಮೀಡಿಯಮಲ್ಲಿನೂ ಕೂಡ ನಿಮಗೆ ವೀಡಿಯೋಸ್ಗಳನ್ನ ಪ್ರೊವೈಡ್ ಮಾಡ್ತೀವಿ. ಸೊ ಅವುಗಳನ್ನ ಸಹಿತ ನೋಡಿದರೆ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ಅಂತಕ್ಕಂಥದ್ದು ಹೇಳ್ತಾ ಗುಡ್ ಲಕ್.